ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತಿನಿಂದ ಕೇಂದ್ರ ಸರ್ಕಾರ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆದಿದೆ. ಅದರಲ್ಲಿ 3 ಪ್ರಮುಖ ಮಸೂದೆಗಳು ಮಂಡನೆ ಆಗ್ತಾ ಇದೆ. ಈಗಷ್ಟೇ ಅಧಿವೇಶನ ಆರಂಭ ಕೂಡ ಆಗಿದೆ. 3 ದಿನಗಳ ಕಾಲ ನಡೀತಾ ಇರೋ ಅಂತ ವಿಶೇಷ ಅಧಿವೇಶನ ಇದು. ಇಂದಿನಿಂದ ಸಂಸತ್ನ ವಿಶೇಷ ಅಧಿವೇಶನ 3 ದಿನಗಳ ಕಾಲ. ಇವತ್ತು ಅಧಿವೇಶನದಲ್ಲಿ 3 ಮಸೂದೆಗಳ ಮಂಡನೆ ಆಗುತ್ತೆ. ಪ್ರಧಾನಿಗಳು ಕೂಡ ಮಾತನಾಡೋರು ಇದ್ದಾರೆ ಮಸೂದೆಗಳ ಮೇಲೆ. ಮೊದಲನೇದು ಮಹಿಳಾ ಮೀಸಲಾತಿ, ಎರಡನೇದು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ, ಮೂರನೇದು ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ. ಅದು ಕೇಂದ್ರಾಡಳಿತ ಪ್ರದೇಶದಿದೆಯಲ್ಲ ಅದು. 2011ರ ಜಾತಿ ಗಣತಿ ಜನಗಣತಿ ಆಧಾರದ ಮೇಲೆ 131ನೇ ತಿದ್ದುಪಡಿ ಮಂಡನೆ ಆಗ್ತಾ ಇದೆ. ಕೇಂದ್ರ ಕಾನೂನು ಸಚಿವ ರಾಮ್ ಮೇಘ್ವಾಲ್ರಿಂದ ಮಸೂದೆ ಮಂಡನೆ ಆಗುವಂಥದ್ದು ಇದೆ. ಇವತ್ತಿನಿಂದ 3 ದಿನಗಳ ಕಾಲ ನಡೆಯೋ ಅಂಥ ವಿಶೇಷ ಅಧಿವೇಶನ. ಮಹಿಳಾ ಮೀಸಲಾತಿ, ಕ್ಷೇತ್ರ ಪುನರ್ವಿಂಗಡನಾ ಮಸೂದೆ, ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಕೂಡ ಮಂಡನೆ ಆಗತ್ತೆ. ಕೇಂದ್ರ ಕಾನೂನು ಸಚಿವ ರಾಮ್ ಮೇಘ್ವಾಲ್ರಿಂದ ಈ ಮಸೂದೆಗಳು ಮಂಡನೆ ಆಗುವಂಥದ್ದಿದೆ. ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು 2026 ಮಸೂದೆ ಮಂಡನೆ ಆಗುತ್ತೆ. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಈಗ 543 ಇದೆ. ಅದನ್ನು 850ಕ್ಕೆ ಏರಿಸಲು ಮಸೂದೆ ಮಾಡಬೇಕು. ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕು. ಅಂದರೆ 100 ಜನ ಸಂಸತ್ನಲ್ಲಿ ಇದ್ರೆ, ಲೋಕಸಭೆಯಲ್ಲಿ ಇದ್ರೆ ಅದರಲ್ಲಿ 33 ಮಹಿಳೆಯರು ಇರಬೇಕು. 33% ಮಹಿಳೆಯರಿಗೆ ಮೀಸಲಾತಿ. ಈ 3 ಮಸೂದೆ ಇವತ್ತು ಮಂಡನೆ ಆಗ್ತಾ ಇರುವಂಥದ್ದು. पास्ट बीडर रिएक्टर ने प्रथम किटी केलेटी को सफलतापूर्ण प्राप्त कर लिया है। ये इस बात का प्रतीक है कि रिएक्टर में नियंत्रित और सतत न्यूक्लियर चेन रिएक्शन की शुरुआत हो गई है। माननीय सदस्यगण, ये केवल एक तकनीकी उपलब्धि नहीं बल्कि एक महान राष्ट्रीय उपलब्धि भी है। 2 दशकों से अधिक की निर्माण अवधि में ये हमारे हजारों वैज्ञानिकों, इंजीनियरों, उद्योगों और परमाणु ऊर्जा विभाग की कई यूनिट के निरंतर प्रयासों का सफल परिणाम है। इस ऐतिहासिक उपलब्धि से न्यूक्लियर एनर्जी मिशन को प्रोत्साहन मिला है और माननीय प्रधानमंत्री नरेंद्र मोदी द्वारा घोषित वर्ष 2070 तक नेट जीरो एमिशन लक्ष्य को हासिल करने की भारत की वैश्विक प्रतिबद्धता को भी मजबूती मिली है। मार्च 2024 में माननीय प्रधानमंत्री जी PFBR के कोल्ड लोडिंग कार्यक्रम में भी शामिल हुए थे। हमारे सीमित यूरेनियम संसाधनों और समृद्ध थोरियम भंडारों का विवेकपूर्ण उपयोग करने के लिए भारत की न्यूक्लियर रणनीति की 3 चरणों में परिकल्पना की गई है। वर्तमान में चल रहे फर्स्ट स्टेज में प्रेस्टाइट हैवी वाटर रिएक्टर में प्राकृतिक यूरेनियम का उपयोग होता है। इसमें बाई प्रोडक्ट के रूप में प्लूटोनियम प्राप्त होता है। PFBR के सफल संचालन के साथ ही भारत ने सेकेंड स्टेज की दिशा में एक ऐतिहासिक कदम उठाया है। इस स्टेज में हम अधिक न्यूक्लियर ईंधन का उत्पादन करने के लिए फास्ट बीडर रिएक्टर में प्लूटोनियम उपयोग करेंगे। ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಇವತ್ತಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ, ಪ್ರಮುಖವಾಗಿ 3 ಮಸೂದೆಗಳನ್ನು ಮಂಡನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಷ್ಟೇ ಅಧಿವೇಶನ ಕೂಡ ಆರಂಭ ಆಗಿರೋ ಅಂಥದ್ದು. ಚಂದ್ರಮೋಹನ್, ಮಾಹಿತಿಯನ್ನ ಹಂಚ್ಕೊಳ್ಳೋದಾದ್ರೆ. ಹೌದು ಮಧುಸೂದನ್, ಇಂದಿನಿಂದ ಸಂಸತ್ನ 3 ದಿನಗಳ ಕಾಲದ ವಿಶೇಷ ಅಧಿವೇಶನ ಈಗಾಗಲೇ ಆರಂಭ ಆಗಿದೆ. ಮುಖ್ಯವಾಗಿ ಈಗ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದ್ದು ಯಾಕೆ ಅಂತ ಅಂದರೆ 3 ಮಹತ್ವದ ಮಸೂದೆಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ 2 ಸದನಗಳ ಒಪ್ಪಿಗೆಯನ್ನು ಪಡಲಿಕ್ಕೆ ಕೇಂದ್ರ ಸರ್ಕಾರ ಪ್ಲಾನನ್ನು ಮಾಡಿಕೊಂಡು ಈಗ ವಿಶೇಷ ಅಧಿವೇಶನವನ್ನು ಕರೆದಿದೆ. ಮುಖ್ಯವಾಗಿ ಈಗ 2029ರ ಲೋಕಸಭಾ ಚುನಾವಣೆ ವೇಳೆಗೆ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡಬೇಕು. ಜೊತೆಗೆ 33% ಮಹಿಳಾ ಮೀಸಲಾತಿಯನ್ನು ಲೋಕಸಭೆಯಲ್ಲಿ ಜಾರಿಗೊಳಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈಗ ಕೇಂದ್ರ
ಸರ್ಕಾರ ಸಂಸತ್ನ ಈ 3 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿದೆ. ಮುಖ್ಯವಾಗಿ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡೋದಾದ್ರೆ 2023ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲೂ ಕೂಡ 33% ಮಹಿಳಾ ಮೀಸಲಾತಿಯನ್ನು ನೀಡೋದಕ್ಕೆ ಸಂಸತ್ ಒಪ್ಪಿಗೆಯನ್ನು ಕೊಟ್ಟಿತ್ತು. ಉಭಯ ಸದನಗಳಲ್ಲೂ ಕೂಡ ಒಪ್ಪಿಗೆ ಕೊಟ್ಟಿತ್ತು. ಆದರೆ ಅದನ್ನ ತಕ್ಷಣ 2024ರ ಲೋಕಸಭಾ ಚುನಾವಣೆಯಲ್ಲಿ ಜಾರಿ ಮಾಡಲಿಲ್ಲ. ಯಾಕೆಂತಂದ್ರೆ 2034ರ ಲೋಕಸಭಾ ಚುನಾವಣೆಗೆ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕು, ಅಷ್ಟರೊಳಗಾಗಿನೇ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತೇಳಿ ಆಗ ಕೇಂದ್ರ ಸರ್ಕಾರಕ್ಕೆ ಪ್ಲಾನ್ ಇತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ತನ್ನ ಪ್ಲಾನ್ ನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದೆ. ಈಗ ಮುಖ್ಯವಾಗಿ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಈಗಲೇ ನಡೆಸಬೇಕು. ಮುಖ್ಯವಾಗಿ 2029ರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿಯೇ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕು. ಜೊತೆಗೆ 33% ಮಹಿಳಾ ಮೀಸಲಾತಿಯನ್ನ 2029ರ ಲೋಕಸಭಾ ಚುನಾವಣೆಗೆ ಜಾರಿಗೊಳಿಸಿ ಮಹಿಳೆಯರಿಗೆ ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನ ನೀಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೀಗಾಗಿ ಈಗ ತನ್ನ ನಿರ್ಧಾರವನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈಗ 3 ಮಸೂದೆಗಳನ್ನು ಮಂಡಿಸುವ ಮೂಲಕ ಜಾರಿಗೊಳಿಸಲಿಕ್ಕೆ ಹೊರಟಿದೆ. ಈ ಕಾರಣಕ್ಕಾಗಿಯೇ ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ 3 ಮುಖ್ಯವಾದಂತಹ ಮಸೂದೆಗಳನ್ನು ಮಂಡಿಸಲಾಗುತ್ತೆ. ಮೊದಲನೇದಾಗಿ ಯಾವುದು ಅಂತಂದ್ರೆ ಕ್ಷೇತ್ರ ಪುನರ್ವಿಂಗಡಣೆಗಾಗಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗಾಗಿ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗುತ್ತೆ. ಈ ಒಂದು ಮಸೂದೆಯ ಮೂಲಕ ಲೋಕಸಭಾ ಕ್ಷೇತ್ರಗಳನ್ನ 2011ರ ಜನಗಣತಿಯ ಆಧಾರದ ಮೇಲೆ ಪುನರ್ವಿಂಗಡಣೆಯನ್ನು ಮಾಡಲಾಗುತ್ತೆ. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಈಗಿರುವಂತಹ 543ರಿಂದ 812 ಇಲ್ವೇ 850ಕ್ಕೆ ಏರಿಕೆಯನ್ನು ಮಾಡಲಾಗುತ್ತೆ. ಈ ಒಂದು 812 ಅಥವಾ 850ಕ್ಕೆ ಏರಿಕೆಯಾದಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ 33% ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗುತ್ತೆ. ಮಹಿಳಾ ಮೀಸಲಾತಿಯನ್ನು ಈ ಮೂಲಕವಾಗಿ ನೀಡಲಾಗುತ್ತೆ. ಜೊತೆಗೆ ಇನ್ನೂ ಒಂದು ಮಸೂದೆಯನ್ನು ಮಂಡಿಸ್ತಾ ಇದ್ದಾರೆ. ಏನಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು 2026ರ ಮಸೂದೆಯನ್ನು ಕೂಡ ಮಂಡಿಸಲಾಗ್ತಾ ಇದೆ. ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಮತ್ತು ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೋಸ್ಕರ ಈ ಮಸೂದೆಯನ್ನು ಮಂಡಿಸಲಾಗ್ತಾ ಇದೆ. ಜೊತೆಗೆ ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆಯನ್ನು ಕೂಡ ಮಂಡಿಸಲಾಗ್ತಾ ಇದೆ. ಅಂದ್ರೆ ಮಹಿಳಾ ಮೀಸಲಾತಿಯನ್ನು ಯಾವಾಗಿಂದ ಜಾರಿಗೊಳಿಸಬೇಕು ಏನು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಕೂಡ ಮಂಡಿಸಲಾಗ್ತಾ ಇದೆ. ಈ ಒಂದು ಮಸೂದೆಯನ್ನು ಮಂಡಿಸಿ 2029ರ ಲೋಕಸಭಾ ಚುನಾವಣೆಗೆ ದೇಶದಲ್ಲಿ 33% ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಿಕ್ಕೆ ಈ ಒಂದು ಮಸೂದೆಯನ್ನು ಮಂಡಿಸಲಾಗ್ತಾ ಇದೆ. ಹೀಗಾಗಿ ಈ 3 ಮಸೂದೆಗಳಿಗೂ ಕೂಡ ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳು ಕೂಡ ಒಪ್ಪಿಗೆಯನ್ನು ಪಡೆಯಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಆದರೆ ಈಗ ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಬಹುಮತ ಬೇಕು, 3/2 ಸದಸ್ಯರ ಬೆಂಬಲ ಬೇಕು. ಆದ್ರೆ ಈಗ 3/2 ಸದಸ್ಯರ ಬೆಂಬಲವನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕ್ರೋಢೀಕರಿಸೋದು ಕೇಂದ್ರ ಸರ್ಕಾರಕ್ಕೂ ಕೂಡ ದೊಡ್ಡ ಸವಾಲು. ಯಾಕೆಂತಂದ್ರೆ ಈಗ ಲೋಕಸಭೆಯಲ್ಲಿ 294 ಮಂದಿ ಲೋಕಸಭಾ ಸದಸ್ಯರ ಬೆಂಬಲ NDA ಆಗಿದೆ. ವಿರೋಧ ಪಕ್ಷಗಳಿಗೆ 233 ಸದಸ್ಯರ ಬೆಂಬಲ ಇದೆ ಲೋಕಸಭೆಯಲ್ಲಿ. ಹಾಗಾಗಿ ಈಗ 3/2 ಸದಸ್ಯರ ಬೆಂಬಲವನ್ನ ಹೇಗೆ ಕೇಂದ್ರ ಸರ್ಕಾರ NDA ಕ್ರೋಢೀಕರಣ ಮಾಡುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ. ಈಗ ಮುಖ್ಯವಾಗಿ ನಮ್ಮ ದೇಶದಲ್ಲಿ NDA ಕೂಟದಲ್ಲಿ ಕೆಲವು ರಾಜಕೀಯ ಪಕ್ಷಗಳಿವೆ. ಅದೇ ರೀತಿಯಲ್ಲಿ ವಿಪಕ್ಷವಾದಂತಹ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದಲ್ಲೂ ಕೆಲವು ರಾಜಕೀಯ ಪಕ್ಷಗಳಿವೆ. ಆದರೆ ಈ ಎರಡೂ ಮೈತ್ರಿಕೂಟಕ್ಕೆ ಸೇರದೇ ಇರತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿವೆ. ಈಗ ಆಂಧ್ರದ YSRCP ಆಗ್ಬೋದು, ಒರಿಸ್ಸಾದ BJD, ಹೀಗೆ ಕೆಲವು ರಾಜಕೀಯ ಪಕ್ಷಗಳು ಯಾವುದೇ ಮೈತ್ರಿಕೂಟಕ್ಕೂ ಕೂಡ ಸೇರ್ಪಡೆ ಆಗಿಲ್ಲ. ಅದು ತೆಲಂಗಾಣದಲ್ಲೂ ಕೂಡ BRS ಪಕ್ಷ ಕೂಡ ಯಾವ ಮೈತ್ರಿಕೂಟಕ್ಕೂ ಕೂಡ ಸೇರ್ಪಡೆ ಆಗಿಲ್ಲ. ಹೀಗಾಗಿ ಇಂಥ ಪಕ್ಷಗಳ ಬೆಂಬಲವನ್ನು ಕೂಡ ಈಗ ಪಡ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಆದರೆ ಈಗ ವಿಪಕ್ಷಗಳು ಕೂಡ ಈಗ ಮಹಿಳಾ ಮೀಸಲಾತಿ ಮಸೂದೆಗೆ ನಮ್ಮ ಬೆಂಬಲ ಇದೆ, ಇದು 2023ರಲ್ಲಿ ಅಂಗೀಕಾರ ಆಗಿದೆ, ಆಗ ನಾವು ಕೂಡ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳಿಸಲಿಕ್ಕೆ ಬೆಂಬಲವನ್ನು ಕೊಟ್ಟಿದ್ವು. ಆದರೆ ಈಗ ಕ್ಷೇತ್ರ ಪುನರ್ವಿಂಗಡಣೆಯನ್ನು 2029ರಲ್ಲಿ ನಡೆಸೋದಕ್ಕೆ ನಮ್ಮ ವಿರೋಧ ಇದೆ. ಇದರಿಂದ ಸಣ್ಣ ರಾಜ್ಯಗಳಿಗೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಜೊತೆಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜನಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿಯೇ ಸೂಕ್ತ ಪ್ರಾತಿನಿಧ್ಯ ಲೋಕಸಭೆಯಲ್ಲಿ ಸಿಗೋದಿಲ್ಲ. ಈ ಕಾರಣಕ್ಕಾಗಿ ನಾವು ಈ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸ್ತೇವೆ ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಈಗ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಾ ಅಥವಾ ವಿರೋಧ ಪಕ್ಷಗಳು ಈ ಮಸೂದೆಗಳ ವಿರುದ್ಧವಾಗಿಯೇ ಮತವನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚಲಾವಣೆ ಮಾಡ್ತಾವ ಹೇಗೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ರಾಜ್ಯಸಭೆಯಲ್ಲೂ ಕೂಡ ಈಗ NDAದ ಸದಸ್ಯ ಬಲದ ಬಗ್ಗೆ ಮಾತನಾಡೋದಾದ್ರೆ ಸುಮಾರು 141ರಿಂದ 143 ಮಂದಿ NDAದ ಸದಸ್ಯರಿದ್ದಾರೆ. ಅಲ್ಲಿ 50% ಬೆಂಬಲ NDA ಆಗಿದೆ. ಆದರೆ 3/2 ಬೆಂಬಲವನ್ನು ಕ್ರೋಢೀಕರಣ ಮಾಡ್ಕೊಳ್ತಕ್ಕಂಥದ್ದು ಈಗ NDA ಆಗಿರ್ತಕ್ಕಂಥ ಸವಾಲು. ಹೀಗಾಗಿ ಕೆಲವು ವಿರೋಧ ಪಕ್ಷಗಳ ಸದಸ್ಯರು ಏನಾದರೂ ಕೂಡ ಮತ ಚಲಾವಣೆಯ ಸಂದರ್ಭದಲ್ಲಿ ಗೈರಾಗುವಂಗೆ ಮಾಡುವ ಮೂಲಕ 3/2 ಬೆಂಬಲವನ್ನು ಗಳಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ವಿರೋಧ ಪಕ್ಷಗಳ ಅಥವಾ ತಟಸ್ಥ ಪಕ್ಷಗಳು ಸದನದಿಂದ ವಾಕೌಟ್ ಮಾಡುವಂತೆ ಮಾಡಿದ್ರು ಕೂಡ ಬೆಂಬಲವನ್ನು ಕ್ರೋಢೀಕರಣ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಏನಾದರೂ ಕೂಡ NDAದ ಫ್ಲೋರ್ ಮ್ಯಾನೇಜರ್ಗಳು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ಬೋದು. ಈ ಒಂದು ಪ್ಲಾನ್ನ ಪ್ರಕಾರವೇ ಈಗ ಎಲ್ಲ 3 ಮಸೂದೆಗಳನ್ನು ಕೂಡ ಈಗ ಮುಂದಿನ 3 ದಿನಗಳಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳು ಕೂಡ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡೇ ಈ ಅಧಿವೇಶನವನ್ನು ಕರೆಯಲಾಗಿದೆ. ಹೀಗಾಗಿ ಈ ಒಂದು 3 ಮಸೂದೆಗಳು ಅಂಗೀಕಾರ ಆದರೆ 2029ರ ಲೋಕಸಭಾ ಚುನಾವಣೆಯ ಒಳಗಾಗಿನೇ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ
ನಡೆಯುತ್ತೆ. ಇದಕ್ಕಾಗಿ ಒಂದು ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ಕೂಡ ರಚನೆ ಮಾಡಲಾಗುತ್ತೆ. ಯಾವುದಾದ್ರೂ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲೇ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಆ ಒಂದು ಆಯೋಗ ರಾಜಕೀಯ ಪಕ್ಷಗಳ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಮತ್ತು ಕೇಂದ್ರ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆಯನ್ನು ನಡೆಸಿಕೊಂಡೇ ಕ್ಷೇತ್ರ ಪುನರ್ವಿಂಗಡಣೆ ನಡೆಸುತ್ತೆ. ಜೊತೆಗೆ ಮಹಿಳಾ ಮೀಸಲಾತಿಯು ಕೂಡ 2029 ಲೋಕಸಭಾ ಚುನಾವಣೆಯಲ್ಲೇ ಜಾರಿಯಾಗುತ್ತೆ. ಮಧುಸೂದನ್, ಚಂದ್ರಮೋಹನ್, ಬಹಳ ಕುತೂಹಲ ಇರುವಂತದ್ದು, ರಾಜ್ಯದಲ್ಲಿ 2028ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಎದುರಾಗುತ್ತೆ. ಈಗ ಕ್ಷೇತ್ರ ಪುನರ್ವಿಂಗಡಣೆ ಅಂತ ಹೇಳಿದ್ರೆ ಇದು ಮುಂದೆ ಬರೋ ಅಂತ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೂ ಕೂಡ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಅಂತ. ಹಾಗಾದ್ರೆ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡೋದಾದ್ರೆ ಇವತ್ತು ಮಸೂದೆ ಏನ್ ಮಂಡನೆ ಆಗ್ತಾ ಇದೆ 3, ಅದರಲ್ಲಿ ಯಾವೆಲ್ಲ ನಮ್ಮ ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಗತ್ತೆ ಆಗಲ್ಲ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ. ಮಧುಸೂದನ್, ಈಗ ಈಗಿರುವಂತಹ ಕೇಂದ್ರ ಸರ್ಕಾರದ ಪ್ಲಾನ್ನ ಪ್ರಕಾರ ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು 50% ಹೆಚ್ಚಳ ಮಾಡಬೇಕು ಅನ್ನುವ ಪ್ಲಾನ್ ಅನ್ನು ಕೇಂದ್ರ ಸರ್ಕಾರ ಹಾಕೊಂಡಿದೆ. ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ. ಹೀಗಾಗಿ ಕರ್ನಾಟಕಕ್ಕೀಗ 14 ಹೊಸ ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಸೇರ್ಪಡೆಯನ್ನು ಮಾಡಲಾಗುತ್ತೆ. ಅಂದರೆ 28 + 14 ಅಂದರೆ ಅದು 42ಕ್ಕೆ ಏರಿಕೆ ಆಗುತ್ತೆ. ಹಾಗಾಗಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 2029 ಲೋಕಸಭಾ ಚುನಾವಣೆಗೆ 42ಕ್ಕೆ ಏರಿಕೆ ಆಗುತ್ತೆ. ಆದ್ರೀಗ ಈ 14 ಏರಿಕೆಯಾದಂತಹ ಲೋಕಸಭಾ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಮಹಿಳೆಯರಿಗೆ ಮೀಸಲು ಇಡಲಾಗುತ್ತೆ. ಹಾಗಾಗಿ ಮಹಿಳೆಗೆ ಮೀಸಲಾದಂತಹ ಕ್ಷೇತ್ರಗಳಲ್ಲಿ ಮಹಿಳೆಯರು ಮಾತ್ರವೇ ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಆದರೆ ಈಗ ವಿರೋಧ ಪಕ್ಷಗಳು ಕೇಳ್ತಾ ಇರೋದೇನೆಂದ್ರೆ, ಮಹಿಳಾ ಮೀಸಲಾತಿಯನ್ನು ನೀಡ್ತಾ ಇದ್ದೀರಾ ನಿಜ, ಆದರೆ ಈ ಮಹಿಳಾ ಮೀಸಲಾತಿನಲ್ಲಿ ಮಹಿಳೆಯರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ನಿಜ, ಆದರೆ ಯಾವ ಮಹಿಳೆಯರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಮೇಲ್ವರ್ಗದ ಮಹಿಳೆಯರೇ ಸ್ಪರ್ಧೆ ಮಾಡಬಹುದು, ಹಾಗಾಗಿ ಕೆಳವರ್ಗದ ಮಹಿಳೆಯರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ, ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಮಹಿಳಾ ಮೀಸಲಾತಿನಲ್ಲೂ ಕೂಡ SC ST OBCಗೆ ಒಳ ಮೀಸಲಾತಿಯನ್ನು ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಈಗ ವಿರೋಧ ಪಕ್ಷಗಳು ಇಡ್ತವೆ. ಈ ಹಿಂದೆ BSP ಮತ್ತು ಸಮಾಜವಾದಿ ಪಕ್ಷಗಳು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ವು. ಮಹಿಳಾ ಮೀಸಲಾತಿಯಲ್ಲೂ ಕೂಡ ದಲಿತರು OBCಗೆ ಒಳ ಮೀಸಲಾತಿ ಅನ್ನೋದು ಇರಬೇಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ವೇಳೆಯಲ್ಲಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ವು. ಈಗ ವಿರೋಧ ಪಕ್ಷ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ಕೂಡ OBC ಮತ್ತು SC ST ಕ್ಷೇತ್ರಗಳಿಗೂ ಕೂಡ ಒಳ ಮೀಸಲಾತಿಯನ್ನು ಮಹಿಳಾ ಮೀಸಲಾತಿನಲ್ಲೇ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಡ್ತವೆ. ಈ ಒಂದು ಬೇಡಿಕೆಗೆ ಈಗ ಕೇಂದ್ರ ಸರ್ಕಾರ ಮಣಿಯುತ್ತಾ ಹೇಗೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಆದರೆ ಈಗ ದೇಶದಲ್ಲಿ ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳು ಕೂಡ ಆಯಾ ರಾಜ್ಯದ ಈಗಿರುವಂತಹ ಕ್ಷೇತ್ರಗಳ ಸಂಖ್ಯೆಗೆ 50% ಕ್ಷೇತ್ರಗಳು ಹೊಸದಾಗಿ ಆ್ಯಡ್ ಆಗ್ತವೆ, ಸೇರ್ಪಡೆ ಆಗ್ತವೆ. ಇದರಿಂದಾಗಿ ಉತ್ತರ ಭಾರತದ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳ ಜನಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಮತ್ತು ಈಗ ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆನೇ ಕಡಿಮೆ ಇದೆ, 126 ಸಂಖ್ಯೆ ಇದೆ ದಕ್ಷಿಣ ಭಾರತದ್ದು. ಹಾಗಾಗಿ ದಕ್ಷಿಣ ಭಾರತಕ್ಕೆ ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗೋದಿಲ್ಲ. ಉತ್ತರ ಭಾರತದ ರಾಜ್ಯಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಹೀಗಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಸೂಕ್ತ ಪ್ರಾತಿನಿಧ್ಯ ಸಿಗೋದಿಲ್ಲ ಅಂತೇಳಿ ದಕ್ಷಿಣ ಭಾರತದ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಮುಖ್ಯವಾಗಿ ತಮಿಳುನಾಡಿನ DMK, ಕೇರಳದ ರಾಜಕೀಯ ಪಕ್ಷಗಳು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ಇದೇ ರೀತಿಯಲ್ಲಿ ಆಂಧ್ರದಲ್ಲೂ ಕೂಡ ಕೆಲವು ರಾಜಕೀಯ ಪಕ್ಷಗಳು ಈ ಒಂದು ಲೋಕಸಭಾ ಕ್ಷೇತ್ರದ ಪುನರ್ವಿಂಗಡಣೆಗೆ ಮತ್ತು ಸಂಖ್ಯೆ 50% ಏರಿಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಇವತ್ತಿನಿಂದ 3 ದಿನಗಳ ಕಾಲ ನಡೀತಾ ಇರೋ ಅಂತ ವಿಶೇಷ ಅಧಿವೇಶನ. That point of time itself, leader of opposition Rahul Gandhi from here, leader of opposition of other house Mr. Mallikarjuna Kharge ji, and former CPP chairperson Sonia Gandhi ji, and all other opposition leaders completely asked the government, yes, this women reservation has to be enforced in 2024. वेणुगोपाल जी, वेणुगोपाल जी, we just एक मिनट सुनिए। 1 minute sir, 1 minute sir, 1 minute sir, एक मिनट वेणुगोपाल जी, मैं प्लीज आपको पूरा एक मिनट मैं दे रहा हूँ। पूरे विषय पर मैं बोलने दूंगा, पर्याप्त समय दूंगा, लेकिन ये विषय अभी बिल इंट्रोड्यूस का है, उस पर बोल रहे, बाकी आप पूरा विषय रखना, मैं सबको पूरा विषय समय दूंगा। भूमिका इसमें नहीं बांधते। 81 and 82 completely provide the protection for fixing the streets of state on representation basis. This government want to completely hijack that constitutional protection and they want to put the bill is very clear sir. The bill sir नहीं, मेरा एक अनुरोध है, मेरे को आप नहीं, स्पीकर ने कहा है आप बोल सकते हैं, मगर स्पीकर ने जब कहा कि रूल 72 में आप इंट्रोडक्शन को अपोज करने के लिए रूल्स 72 में जो आप बोलना चाहते हैं तो वो टेक्निकल विषय है। आप जो है पूरा इशू पे डिबेट पे शुरू हो गया। वेणुगोपाल जी, ये डिबेट का समय का नहीं है, ये टेक्निकल आप ऑब्जेक्शन जो उठाया उस पे बोलना है। कॉम्पिटेंसी ऑफ द हाउस का जो मामला है आप उसको बताइए। नहीं, पूरा मौका देंगे, कोई अभी बिल पास थोड़ी हो रहा है, आप जितने घंटे जाओगे उतने घंटे मौका दूंगा। 33% of women reservation
why don't you implement in 2024 election? Sir, you only, sir. They're very clear. गृह मंत्री जी क्या कह रहे हैं? बिल के पुरस्तापित थे बगैर बिल के मेरिट्स पर कैसे चर्चा हो सकती है? अभी उनको तकनीकी ऑब्जेक्शन है तो ही वो ले सकते हैं। एक बार बिल पुरस्तापित होने के बाद ही बिल के मेरिट्स पर सदन के सदस्य बोल सकते हैं। अभी ये सदन इस स्टेज पर है कि बिल को पुरस्तापित करना या ना करना, तो बिल ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ